ಎಲ್ರಿಗೂ ನಮಸ್ಕಾರ. ಮೆನ್ಸುರೇಷನ್ ಚಾಪ್ಟರ್ ಎಕ್ಸಸೈಸ್ 9.1 ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶನ್, ದ ಶೇಪ್ ಆಫ್ ದ ಟಾಪ್ ಸರ್ಫೇಸ್ ಆಫ್ ಅ ಟೇಬಲ್ ಇಸ್ ಅ ಟ್ರೆಪೇಸಿಯಂ. ಈ ಟೇಬಲ್ ಇದು ಶೇಪ್ ಟಾಪ್ ಸರ್ಫೇಸ್ ಟ್ರೆಪೇಸಿಯಂ ಶೇಪಲ್ಲಿದೆ. ಫೈಂಡ್ ಇಟ್ಸ್ ಏರಿಯಾ ಇಫ್ ಇಟ್ಸ್ ಪ್ಯಾರಲಲ್ ಸೈಡ್ಸ್ ಆರ್ 1 ಮೀಟರ್ ಆ್ಯಂಡ್ 1.2 ಮೀಟರ್. ಇದರದ್ದು ಪ್ಯಾರಲಲ್ ಸೈಡ್ಸ್ ಅಪೋಸಿಟ್ ಸೈಡ್ಸ್ ಏನಿದೆ 1 ಮೀಟರ್ ಆ್ಯಂಡ್ 1.2 ಮೀಟರ್. ಅದರದ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ 0.8 ಮೀಟರ್ ಅಂತ ಹೇಳಿದ್ದಾರೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಹೈಟ್. ಇವಾಗ ಸೊಲ್ಯೂಷನ್ ಅಲ್ಲಿ ಗಿವನ್ ಅಂತ ಬರೆದು ಪ್ಯಾರಲಲ್ ಸೈಡ್ಸ್ 1 ಮೀಟರ್ 1.2 ಮೀಟರ್, ಹೈಟ್ 0.8 ಮೀಟರ್. ಫಾರ್ಮುಲಾ ಏರಿಯಾ ಆಫ್ ಟ್ರೆಪೇಸಿಯಂ ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಇಂಟು ಹೈಟ್. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಏರಿಯಾ ಆಫ್ ಟ್ರೆಪೇಸಿಯಂ ಫಾರ್ಮುಲಾ ಬರೆಯೋಣ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸನ್ನು. ಹಾಫ್ ಇಂಟು 1 ಪ್ಲಸ್ 1.2 ಇಂಟು 0.8 ಸಮ್ ಆಫ್ ಪ್ಯಾರಲಲ್ ಸೈಡ್ಸ್. ಇದನ್ನು ಆ್ಯಡ್ ಮಾಡಬೇಕು 1 ಪ್ಲಸ್ 1.2 ಅನ್ನು. ಆಮೇಲೆ ಇಲ್ಲಿ 2 1s are 2, 2 0.4s are 0.8. ಇದನ್ನು ಸಾಲ್ವ್ ಮಾಡಬೇಕು. 2.2 ಇಂಟು 0.4 ಅಂತ ಮಾಡಿದರೆ ನಮಗೆ 0.88 ಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಸಿಗುತ್ತೆ. ಇದು ಏರಿಯಾ ಆಫ್ ಟ್ರೆಪೇಸಿಯಂ ಅಂದರೆ ಏರಿಯಾ ಆಫ್ ಟಾಪ್ ಸರ್ಫೇಸ್ ಆಫ್ ದ ಟೇಬಲ್. ಇವಾಗ ಏರಿಯಾ ಆಫ್ ಟ್ರೆಪೇಸಿಯಂ ಸೆಕೆಂಡ್ ಕ್ವೆಶನ್. ದ ಏರಿಯಾ ಆಫ್ ಟ್ರೆಪೇಸಿಯಂ ಇಸ್ 34 ಸೆಂಟಿಮೀಟರ್ ಸ್ಕ್ವೇರ್ ಆ್ಯಂಡ್ ದ ಲೆಂತ್ ಆಫ್ ಒನ್ ಆಫ್ ದ ಪ್ಯಾರಲಲ್ ಸೈಡ್ ಇಸ್ 10 ಸೆಂಟಿಮೀಟರ್. ಇದರಲ್ಲಿ ಏರಿಯಾ ಕೊಟ್ಟಿದ್ದಾರೆ ಟ್ರೆಪೇಸಿಯಂ ಇದು. ಒನ್ ಸೈಡ್ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ಪ್ಯಾರಲಲ್ ಸೈಡ್ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಪ್ಯಾರಲಲ್ ಸೈಡ್ ಗೊತ್ತಿಲ್ಲ. ಆ್ಯಂಡ್ ಇಟ್ಸ್ ಹೈಟ್ ಈಸ್ 4 ಸೆಂಟಿಮೀಟರ್. ಹೈಟ್ ಕೂಡ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದ ಅದರ್ ಪ್ಯಾರಲಲ್ ಸೈಡ್ ಅಂತ ಕೇಳಿದ್ದಾರೆ. ಇವಾಗ ಏರಿಯಾ ಎಷ್ಟು ಅಂತ ಗೊತ್ತಿದೆ. ಸೊಲ್ಯೂಷನಲ್ಲಿ ಗಿವನ್ ಏರಿಯಾ ಇಸ್ ಈಕ್ವಲ್ ಟು 34 ಸೆಂಟಿಮೀಟರ್ ಸ್ಕ್ವೇರ್, ಒನ್ ಪ್ಯಾರಲಲ್ ಸೈಡ್ ಈಸ್ 10 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಈಸ್ 4 ಸೆಂಟಿಮೀಟರ್. ಇನ್ನೊಂದು ಸೈಡನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಇವಾಗ ಫಾರ್ಮುಲಾ ಹಾಕೋಣ. ಏರಿಯಾ ಆಫ್ ಟ್ರೆಪೇಸಿಯಂ ಹಾಫ್ ಇಂಟು 10 ಪ್ಲಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಹೈಟ್ 4. ಇವಾಗ ಇದನ್ನು ಸಾಲ್ವ್ ಮಾಡೋಣ. 2 1s are 2, 2 2s are 4 ಕ್ಯಾನ್ಸಲ್ ಆಯಿತು. ಏರಿಯಾ ಆಫ್ ಟ್ರೆಪೇಸಿಯಂ 34 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಏನು ಉಳಿದಿದೆ 10 ಪ್ಲಸ್ ಎಕ್ಸ್ ಇಂಟು 2 ಅಂತ ಉಳಿದಿದೆ. ಇದನ್ನು ಈ ಥರ ಬರೆದಿದ್ದೀವಿ. 34 ಇಸ್ ಈಕ್ವಲ್ ಟು 20 ಪ್ಲಸ್ 2x. ಇದು 2 ಇಂಟು 10 ಇಸ್ 20, 2 ಇಂಟು ಎಕ್ಸ್ 2x. ಈ ಥರ ಸಾಲ್ವ್ ಮಾಡಬೇಕು. ಈ 20 ಬಂದುಬಿಟ್ಟು ಈಚೆ ಸೈಡ್ ಹೋಗುತ್ತೆ. 34 ಮೈನಸ್ 20 is equal to 2x. ಇವಾಗ 34 minus 20 14 is equal to 2x. 14 divided by 2 is x. ಇದನ್ನು 14 divided by 2 ಮಾಡಿದರೆ 7 ಅಂತ ಸಿಗುತ್ತೆ. 2 1s are 2, 2 7s are 14. ದ ಅದರ್ ಪ್ಯಾರಲಲ್ ಸೈಡ್ ಇಸ್ 7 ಸೆಂಟಿಮೀಟರ್ ಅಂತ ಆನ್ಸರ್ ಸಿಗುತ್ತೆ. ಎಕ್ಸ್ ಅಂದರೆ ಇನ್ನೊಂದು ಪ್ಯಾರಲಲ್ ಸೈಡ್ ಅಂತ ಕನ್ಸಿಡರ್ ಮಾಡಿದ್ವಿ. ಅದರ ಆನ್ಸರ್ ಬಂದ್ಬಿಟ್ಟು 7 ಸೆಂಟಿಮೀಟರ್. ಇವಾಗ ಥರ್ಡ್ ಕ್ವೆಶನ್. ಲೆಂತ್ ಆಫ್ ದ ಫೆನ್ಸ್ ಆಫ್ ಅ ಟ್ರೆಪೇಸಿಯಂ ಶೇಪ್ಡ್ ಫೀಲ್ಡ್. ಇದೊಂದು ಟ್ರೆಪೇಸಿಯಂ ಶೇಪ್ ಇರೋ ಒಂದು ಫೀಲ್ಡ್. ಈ ಫೀಲ್ಡ್ ಇದು ಫೆನ್ಸ್ ಅಂದರೆ ಕಂಪೌಂಡ್ ಅಂತ ಹೇಳ್ಬೋದು. ABCD is 120 meter. If BC is 48 meter, CD 17 meter, AD is 40 meter, find area of this field. ಈ ಏರಿಯಾ ಎಷ್ಟು ಅಂತ, ಫೀಲ್ಡ್ ಇದು ಏರಿಯಾ ಎಷ್ಟು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಇದರಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ 48, 17, 40 ಮೀಟರ್ ಅಂತ. ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ ಸೈಡ್ AB ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಯಾರಲಲ್ ಸೈಡ್ AD ಆ್ಯಂಡ್ BC. AD ಆ್ಯಂಡ್ BC ಅನ್ನೋ ಪ್ಯಾರಲಲ್ ಸೈಡಿಗೆ AB ಪರ್ಪೆಂಡಿಕ್ಯುಲರ್ ಅಂತ. AB ಪರ್ಪೆಂಡಿಕ್ಯುಲರ್ ಆದರೆ ಅದು ಹೈಟ್ ಅಂತ ಕನ್ಸಿಡರ್ ಮಾಡಬೇಕು. ಇವಾಗ ನಮಗೆ ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಆದರೆ AB ಎಷ್ಟು ಅಂತ ಕೊಟ್ಟಿಲ್ಲ. ಇವಾಗ ಗಿವನ್ ಅಂತ ಸೊಲ್ಯೂಷನ್ ಬರೆಯೋಣ. ಗಿವನ್ ಟೋಟಲ್ ಫೆನ್ಸ್ ಅಂದರೆ ಪೆರಿಮೀಟರ್ ಈಸ್ ಈಕ್ವಲ್ ಟು 120 ಮೀಟರ್. ಕ್ವೆಶನಲ್ಲಿ ಕೊಟ್ಟಿದ್ದಾರೆ BC 48, CD 17, AD 40, AB is perpendicular to parallel sides ಅಂದರೆ ಅದು ಹೈಟ್ ಅಂತ ಕೊಟ್ಟಿದ್ದಾರೆ.
ಇವಾಗ ನಾವು ಎ ಬಿ ಫೈಂಡ್ ಔಟ್ ಮಾಡಬೇಕು. ಎ ಬಿ ಎಷ್ಟು ಅಂತ ಗೊತ್ತಿಲ್ಲ. ಎ ಬಿ ಫೈಂಡ್ ಔಟ್ ಮಾಡಿದರೆ ಹೈಟ್ ಸಿಗುತ್ತೆ. ಹೈಟ್ ಸಿಕ್ಕಿದೆ ನಮಗೆ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಎ ಡಿ ಅಂದರೆ 120 ಸೆಂಟಿಮೀಟರ್ ಬಿಕಾಸ್ ದಟ್ ಈಸ್ ಪೆರಿಮೀಟರ್. ಇವಾಗ ಎಲ್ಲ ವ್ಯಾಲ್ಯೂಸ್ ಹಾಕೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನು ಟೋಟಲ್ ಮಾಡೋಣ. 105 ಅಂತ ಸಿಗುತ್ತೆ. ಎ ಬಿ ಹಾಗೆ ಬರೆಯೋಣ. 120 ಮೈನಸ್ 105, ಯಾಕಂದರೆ 105 ಈಚೆ ಸೈಡ್ ಹೋಗುವಾಗ ಮೈನಸ್ ಆಗುತ್ತೆ. ಅದರ ಆನ್ಸರ್ 15 ಅಂತ ಸಿಗುತ್ತೆ. ಎ ಬಿ 15 ಮೀಟರ್ ಅಂದರೆ ಹೈಟ್ 15 ಮೀಟರ್ ಅಂತ. ಇವಾಗ ಸ್ಟೆಪ್ 2, ಏರಿಯಾ ಆಫ್ ಟ್ರಿಪೇಸಿಯಂ. ಇವಾಗ ಹೈಟ್ ಸಿಕ್ತು, ಇವಾಗ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಏರಿಯಾ ಫಾರ್ಮುಲಾ ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಇಂಟು ಹೈಟ್. ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಅಂದರೆ ಇಲ್ಲಿ ನೋಡಿ, ಪ್ಯಾರಲಲ್ ಸೈಡ್ಸ್ ಎ ಡಿ ಮತ್ತು ಬಿ ಸಿ 40 ಪ್ಲಸ್ 48 ಮಾಡಬೇಕು. 40 ಪ್ಲಸ್ 48 ಇಂಟು ಹೈಟ್ ಇವಾಗ ಫೈಂಡ್ ಔಟ್ ಮಾಡಿದ್ದು 15 ಹಾಕೋಣ. ಇವಾಗ 40 ಪ್ಲಸ್ 48 ಅಂದರೆ 88 ಆಗುತ್ತೆ. ಇದನ್ನು ಹಾಗೆ ಬರೆಯೋಣ. ಆಮೇಲೆ ಇಲ್ಲಿ 2 1s are 2, 2 44s are 88. ಇವಾಗ 44 ಇಂಟು 15 ಅಂತ ಬರೆಯೋಣ. ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ 660 ಮೀಟರ್ ಸ್ಕ್ವೇರ್ ಅಂತ ಸಿಗುತ್ತೆ. ಏರಿಯಾ ಆಫ್ ದ ಫೀಲ್ಡ್ ಈಸ್ 660 ಮೀಟರ್ ಸ್ಕ್ವೇರ್.